ನೆಟ್ಟಿರುವಂಥದ್ದು ಇವತ್ತು ಕಾರ ಸೇವಕ್ ಶ್ರೀಕಾಂತ್ ಪೂಜಾರಿ ರಿಲೀಸ್ ನಂತ ನಿನ್ನೆ ಜಾಮೀನು ಮಂಜೂರಾಗಿತ್ತು. ಇವತ್ತು ಅವರು ಬಿಡುಗಡೆ ಆಗ್ತಿದ್ದಾರೆ. ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂಥದ್ದು ಶ್ರೀಕಾಂತ್ ಪೂಜಾರಿ ಬಿಡುಗಡೆಯ ವಿಚಾರವಾಗಿ. ಒಂದು ಕಡೆ ಬಿಜೆಪಿ ಹಮ್ಮಿಕೊಂಡಿದ್ದಂತಹ ಜೈಲ್ ಭರೋ ಚಳುವಳಿ ಫೇಲ್ ಆಗಿದೆ. ಹಾಗಾದ್ರೆ ಹೋರಾಟವನ್ನ ಮುಂದುವರಿಸುತ್ತಾ ಬಿಜೆಪಿ ತನ್ನ ಪ್ರತಿಭಟನೆಗಳನ್ನ ಧರಣಿಗಳನ್ನ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಇನ್ಸ್ಪೆಕ್ಟರ್ನ ಅಮಾನತು ಮಾಡಬೇಕು ಅಂತ ಹೇಳಿ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಬಿಜೆಪಿ ಹೋರಾಟಕ್ಕೆ ಸಿದ್ಧಗೊಳ್ಳುತ್ತಾ ಅನ್ನುವ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ರಾಮ ಜನ್ಮಭೂಮಿ ಕೇಸ್, ಬಿಜೆಪಿ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ರಾಮ ಭಕ್ತ ಕಾರ ಸೇವೆಯಲ್ಲಿ ಭಾಗಿಯಾಗಿದ್ದಂತಹ ಶ್ರೀಕಾಂತ್ ಪೂಜಾರಿ, ಕಾರ ಸೇವಕ ಶ್ರೀಕಾಂತ್ ಪೂಜಾರಿಗೆ ನಿನ್ನೆಯಷ್ಟೇ ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಇವತ್ತು ಅವರು ಬಿಡುಗಡೆ ಆಗ್ತಿದ್ದಾರೆ. 31 ವರ್ಷಗಳ ಹಿಂದಿನ ಪ್ರಕರಣವನ್ನ ರೀಓಪನ್ ಮಾಡಿ ಅವರನ್ನ ಬಂಧನ ಮಾಡಲಾಗಿದೆ. ಕಾಂಗ್ರೆಸ್ ಹೇಳಿಕೆಯನ್ನ ಕೊಟ್ಟಿದ್ದು ಅವರ ವಿರುದ್ಧ ಸಾಕಷ್ಟು ಕ್ರಿಮಿನಲ್ ಪ್ರಕರಣಗಳಿದೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತವರನ್ನ ನಾವು ಬಂಧನ ಮಾಡಿದೆ ನಮ್ಮ ಪೊಲೀಸ್ ಇಲಾಖೆ ಅಂತ ಹೇಳಿ. ಆದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಪೊಲೀಸ್ ಇಲಾಖೆಯ ಮಹಾ ಎಡವಟ್ಟು ಎಕ್ಸ್ಪೋಸ್ ಆಗಿತ್ತು. 16 ಪ್ರಕರಣಗಳ ಪೈಕಿ ನಾನಾ ರೀತಿಯ ಪ್ರಕರಣಗಳಿತ್ತು. 13 ಪ್ರಕರಣಗಳು, 3 ಪ್ರಕರಣಗಳಲ್ಲಿ ಮುಚ್ಚಳಿಕೆ ಬರೆಸ್ಕೊಂಡಿತ್ತು, ಪಾಂಡವರನ್ನ ಕೂಡ ಬರೆಸ್ಕೊಂಡು ಬಿಡುಗಡೆ ಮಾಡಿತ್ತು. ಆದರೆ ಈಗ ಇದೇ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು ಬಿಜೆಪಿ ಕಾರ ಸೇವಕ್ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಮುಂದಿಟ್ಟುಕೊಂಡು ಬಿಡುಗಡೆ ಮಾಡಬೇಕು ಅಂತೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಆದರೆ ಇವತ್ತು ಬಿಡುಗಡೆ ಆಗ್ತಾ ಇದ್ದಾರೆ ಕಾರ ಸೇವಕ್ ಶ್ರೀಕಾಂತ್ ಪೂಜಾರಿ. ಹಾಗಾಗಿ ಬಿಜೆಪಿ ಏನು ಪ್ಲಾನ್ ಮಾಡ್ಕೊಂಡಿತ್ತು ಜೈಲ್ ಬರೋ ಅನ್ನುವ ಒಂದು ಚಳುವಳಿ, ಅದು ಫೇಲ್ ಆಗಿದೆ. ಇದೆಲ್ಲವನ್ನ ಕೂಡ ಗಮನಿಸಿದಾಗ ಬಿಜೆಪಿಯ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಉದ್ಭವಿಸ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರ ಜೊತೆ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರಿಗೆ ಇವತ್ತು ಜಾಮೀನು ಮಂಜೂರು ಆಗಿರುವಂಥದ್ದು. ಇನ್ನು ಈ ಬಗ್ಗೆ ಮಾತಾಡಲಿಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಸಾಕಷ್ಟು ಹೋರಾಟಗಳಾಗಿತ್ತು ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಹಿನ್ನೆಲೆಯಲ್ಲಿ. ಇವತ್ತು ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ ಸರ್, ಏನು ಹೇಳ್ತೀರಿ ಸರ್? ನೋಡ್ರಿ, ಅದರಲ್ಲಿ ಅವ್ರಿಗೆ ಆಲ್ಮೋಸ್ಟ್ ಅತ್ಯಂತ ಸರಳವಾಗಿ ಜಾಮೀನಾಗಿದೆ. ಯಾಕಂದರೆ ಆ ಕೇಸ್ದಲ್ಲಿ A1, A5, A7 ಇವರೆಲ್ಲರಿಗೂ ಈಗಾಗಲೇ ಆ ಆರೋಪ ಮುಕ್ತರಾಗಿದ್ದರು. ಆರೋಪಿ ನಂಬರ್ 1, ಆರೋಪಿ ನಂಬರ್ 5, ಆರೋಪಿ ನಂಬರ್ 7 ಇವರೆಲ್ಲರೂ ಮುಕ್ತರಾಗಿದ್ದರು. ಮತ್ತು ಅದು ಅವರೆಲ್ಲರೂ ಮುಕ್ತರಾಗಿರುವಂಥ ಹಿನ್ನೆಲೆ ಒಳಗೆ ಅಲ್ಲಿ FIR ಕಾಪಿಗಳು ಇರಲಿಲ್ಲ, ಡಾಕ್ಯುಮೆಂಟ್ಸು ಇರಲಿಲ್ಲ. ಆದರೂ ಪೊಲೀಸರು ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನೀತಿಯಿಂದ ಮತ್ತು ಈ ಕಾಲದಲ್ಲಿ ಮೋದಿ ಕಾಲದಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗ್ತದೆ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚಿನಿಂದ ಕರಸೇವಕರನ್ನು ಬಂಧಿಸುವಂಥ ಕ್ರಮಕ್ಕೆ ಇಳಿದ್ರು. ಅವರು ಭಾಳಷ್ಟು ಜನರನ್ನ ತೊಂದರೆ ಕೊಡಬೇಕು ಅಂತಲೇ ವಿಚಾರ ಇತ್ತು. ಮೊದಲನೇದವರು ಒಬ್ಬರು ಕುಲಕರ್ಣಿ ಅಂತ 72 ವರ್ಷದವ್ರನ್ನ ಕರ್ಕೊಂಡು ಹೋಗಿದ್ದರು. ನಾನು ಪೊಲೀಸ್ ಅಧಿಕಾರಿಗಳಿಗೆ, ಇಲ್ಲಿನ ಪೊಲೀಸ್ ಕಮಿಷನರಿಗೂ ನಾನು ಸ್ಪಷ್ಟವಾಗಿ ಎಚ್ಚರಿಕೆಯನ್ನು ಕೊಟ್ಟೆ. ಈ ರೀತಿ ಒಬ್ಬರನ್ನಂತೂ ಕರ್ಕೊಂಡು ಹೋಗಿ ಆಲ್ರೆಡಿ ನೀವು ಕಸ್ಟಡಿ ಕೊಟ್ಟಿದ್ದೀರಿ, ನಾವು ಹೋರಾಟವನ್ನು ಶುರು ಮಾಡ್ತೀವಿ ನಾಳೆಯಿಂದ ಅಂತ. ಅದಾದ ನಂತರ ನಿಲ್ಲಿಸಿದರು. ಮತ್ತು ಸಿದ್ದರಾಮಯ್ಯನವರು 16 ಕೇಸಿದೆ, ಚಾಲ್ತಿ ಕೇಸಿದೆ. ಯಾವ ಕೇಸಿದೆ? ನಿಮ್ಗೆ ಯಾರು ಕೊಟ್ಟರು? ಸಿದ್ದರಾಮಯ್ಯನವರೇ. ನೀವು ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ಲ ನೀವು. ಯಾವ ಕೇಸು ಇಲ್ಲ, ಏನೂ ಇಲ್ಲ. ಈಗ ನಾನು ಕೇಳ್ತೀನಿ ನಿಮಗೆ, ಸಿದ್ದರಾಮಯ್ಯನವರೇ, ನೀವು ಯಾರು ಈ ರೀತಿ ನಿಮಗೆ ಸುಳ್ಳು ಮಾಹಿತಿ ಕೊಟ್ಟರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಾ? ಸುಳ್ಳು ನೀವು ಹೇಳಿಕೆ ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳ್ತೀರಾ? ಅಂದರೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಬೇಕು ಅನ್ನುವಂಥದ್ದು ತುಷ್ಟೀಕರಣದ ರಾಜಕಾರಣವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೀರಿ ನೀವು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಬಿಜೆಪಿಯ ಮುಂದಿನ ನಡೆ ಏನು? ಎಸ್ ನಾಗೇಂದ್ರ ಬಾಬು,
ಏನು ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣದಲ್ಲಿ ಬಂಧನವಾಗಿದ್ದಂತಹ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರಿಗೆ ನಿನ್ನೆಯಷ್ಟೇ ಜಾಮೀನು ಮಂಜೂರಾಗಿದೆ. ಇವತ್ತು ಇದೇ ಶ್ರೀಕಾಂತ್ ಪೂಜಾರಿ ಅವರಿಗೆ ಬಿಡುಗಡೆಯ ಭಾಗ್ಯ ದೊರೀತಾ ಇದೆ. ಆದರೆ ಈ ಬಿಡುಗಡೆಯ ನಂತರ ಮುಂದೇನು ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವ ಆಗಿರತಕ್ಕಂಥದ್ದು. ಯಾಕಂದರೆ ಪ್ರಮುಖವಾಗಿ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ, ಕೇವಲ ವಾಣಿಜ್ಯಗಿರಿ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಪ್ರತಿಭಟನೆಗಳು ನಡೆದವು, ಹೋರಾಟಗಳು ನಡೆದವು, ಸರ್ಕಾರದ ವಿರುದ್ಧ ಏನು ಘೋಷಣೆಗಳು ಮೊಳಗಿದ್ವು, ಅದೇ ರೀತಿ ಪೊಲೀಸರ ನಡೆ ವಿರುದ್ಧ ಘೋಷಣೆಗಳು ಮೊಳಗಿದ್ವು. ಆದರೆ ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಕೂಗು ಏನು ಕೇಳಿಬಂದಿತ್ತು. ಅದೇ ರೀತಿ ನಿನ್ನೆ ಅಷ್ಟೇ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ದೊರೆತಿರ್ತಕ್ಕಂಥದ್ದು. ಇವತ್ತು ಕೆಲವೊಂದಿಷ್ಟು ಪ್ರಕ್ರಿಯೆಗಳ ನಂತರ, ಅಂದರೆ ಒಂದನೇ JMFC ನ್ಯಾಯಾಲಯದಿಂದ ಈ ಒಂದು ಜಾಮೀನೇನು ಮಂಜೂರಾಗಿದೆ, ತದನಂತರ ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಈ ಒಂದು ಜಾಮೀನು ಮಂಜೂರಾಗಿರುವಂತಹ ದಾಖಲೆಗಳು 3ನೇ JMFC ನ್ಯಾಯಾಲಯ, ಅದೇ ರೀತಿ 5ನೇ JMFC ನ್ಯಾಯಾಲಯಕ್ಕೆ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ. ತದನಂತರದಲ್ಲಿ ಏನು ಜೈಲಿನ ಅಧಿಕಾರಿಗಳಿಗೆ ಈ ಒಂದು ದಾಖಲೆಗಳು ಕೈ ಸೇರಬೇಕಾಗುತ್ತೆ. ಅದಾದ ನಂತರ ಶ್ರೀಕಾಂತ್ ಪೂಜಾರಿ ಅವರ ಬಿಡುಗಡೆ ಆಗುತ್ತೆ. ಆದರೆ ಈ ಬಿಡುಗಡೆಯಾದ ನಂತರ BJP ಈವರೆಗೂ ಅಂದರೆ ಕಳೆದ ಒಂದು ವಾರದಿಂದ 3-4 ದಿನಗಳಿಂದ ಏನು ಹೋರಾಟವನ್ನು ಮಾಡ್ಕೊಂಡು ಬಂದಿತ್ತು, ಈ ಹೋರಾಟವನ್ನು ಮುಂದುವರಿಸುತ್ತಾ ಅಂತಕ್ಕಂಥ ಪ್ರಶ್ನೆ ಎದುರಾಗಿದೆ. ಯಾಕಂದರೆ ರಾಜ್ಯದಾದ್ಯಂತ ಸಾಕಷ್ಟು ಆಕ್ರೋಶ ಭರಿತವಾದಂಥ ಒಂದು ಉಗ್ರವಾದಂಥ ಹೋರಾಟವನ್ನು ಕೈಗೊಂಡಿತ್ತು. ಅದೇ ರೀತಿ 9ನೇ ತಾರೀಕು ಏನು ಜೈಲ್ ಬರೋ ಚಳವಳಿಯನ್ನು ಹಮ್ಮಿಕೊಳ್ಳುವಂಥ ನಿಟ್ಟಿನಲ್ಲಿ ರೂಪುರೇಷೆಯನ್ನು ಕೈಗೊಂಡಿತ್ತು. ಆದರೆ ಈ ಜೈಲ್ ಬರೋ ಚಳವಳಿ ಈಗಾಗಲೇ ಕ್ಯಾನ್ಸಲ್ ಆಗಿರುವಂಥ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಪ್ರಮುಖವಾದಂಥ ಅಂದರೆ BJP ನಾಯಕರ ಒಂದು ಪ್ರಮುಖವಾದಂಥ ಬೇಡಿಕೆ ಏನಿತ್ತು ಅಂದರೆ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿರುವಂಥ ಇನ್ಸ್ಪೆಕ್ಟರ್ MM ತಹಶೀಲ್ದಾರ್ ಅವರನ್ನು ಅಮಾನತು ಮಾಡಬೇಕು ಅಂತಕ್ಕಂಥ ಬೇಡಿಕೆ ಇದ್ದಂಥ ಹಿನ್ನೆಲೆಯಲ್ಲಿ ಈ ಬೇಡಿಕೆಯನ್ನೇ ಇಟ್ಕೊಂಡು ಇದೇ ಪ್ರತಿಭಟನೆಯನ್ನು, ಅಂದರೆ BJP ಕಾರ್ಯಕರ್ತರಿರ್ಬೋದು, ಹಿಂದೂಪರ ಕಾರ್ಯಕರ್ತರಿರ್ಬೋದು, ಈ ಒಂದು ಪ್ರತಿಭಟನೆಯನ್ನು, ಹೋರಾಟವನ್ನು ಮುಂದುವರಿಸ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಈಗ ಎದುರಾಗಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ತಹಶೀಲ್ದಾರ್ ಅಂದರೆ ಶಹರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ MM ತಹಶೀಲ್ದಾರ್ ಅವರು ರಜೆ ಮೇಲೆ ತಳ್ಳಿರ್ತಕ್ಕಂಥದ್ದು. ಹೀಗಾಗಿ ಅವರನ್ನು ಅಮಾನತು ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಬೇಡಿಕೆಗಳು, ಆಗ್ರಹಗಳು ಕೇಳಿಬಂದಿತ್ತು. BJP ಕಾರ್ಯಕರ್ತರಿಂದಿರ್ಬೋದು, ಹಿಂದೂಪರ ಕಾರ್ಯಕರ್ತರಿಂದಿರ್ಬೋದು. ಇದೇ ರೀತಿ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ನ ಅಮಾನತು ಮಾಡಬೇಕು ಅಂತಕ್ಕಂಥ ಅಂಶವನ್ನೇ ಇಟ್ಕೊಂಡು, ಈ ಅಸ್ತ್ರವನ್ನೇ ಇಟ್ಕೊಂಡು BJP ಹೋರಾಟವನ್ನು ಮತ್ತೆ ತೀವ್ರಗೊಳಿಸುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ.